ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಭಾರತಸ್ಯ ವಿಧಾತಾ ಚ ದ್ವಿತೀಯ ಇವ ಯೋ ಹರಿಃ ಹರಿಭಕ್ತಿ ಪರೋ ಯಶ್ಚ ತಸ್ಮೈ ಶ್ರೀ ಗುರವೇ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 306ನೆಯ ಭಾಗ. ದೇವಿಯು ಭೀಮಸೇನಿಗೆ ಭರತ ಕುಲ ತಿಲಕನೆ. ಈ ಕ್ಷೇತ್ರದಲ್ಲಿ ದುರ್ಗಮ ಎಂಬ ದೈತ್ಯನನ್ನು ಸಂಹರಿಸಿ ಮಹಿಸಾಗರ ಕ್ಷೇತ್ರದ ಪೂರ್ವ ದಿಕ್ಕಿನಲ್ಲಿ ದುರ್ಗಿ ಎಂಬ ಹೆಸರಿನಿಂದ ನೆಲೆಸುವೆನು ಮತ್ತು ನಿಮ್ಮನ್ನು ರಕ್ಷಿಸಲು ಧರ್ಮಾರಣ್ಯದಲ್ಲಿ ವಾಸ ಮಾಡುತ್ತಾ ಇರುವೆನು. ಚೈತ್ರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಹಿಸಾಗರ ಸಂಗಮದಲ್ಲಿ ಸ್ನಾನ, ಧರ್ಮಾರಣ್ಯದಲ್ಲಿ ನನ್ನನ್ನು ಪೂಜಿಸುವ ಭಕ್ತರ ವಾಂಛಿತ ಫಲಗಳೆಲ್ಲವನ್ನೂ ಈಡೇರಿಸಿಕೊಡುವೆನು. ಶ್ರದ್ಧಾಭಕ್ತಿಯಿಂದ ಪೂಜಿಸುವವರಿಗೆ ಪುತ್ರ ಪೌತ್ರ ಸಂಪತ್ತನ್ನು, ಸ್ವರ್ಗವಾಸವನ್ನು, ಅಂತ್ಯದಲ್ಲಿ ಮೋಕ್ಷವನ್ನು ಕರುಣಿಸುತ್ತೇನೆ. ನಂತರ ಕಲಿಯುಗದ ಪ್ರವೇಶದ ಕಾಲದಲ್ಲಿ ಪಾಂಡವರಾದ ನಿಮ್ಮ ವಂಶದಲ್ಲಿ ವತ್ಸರಾಜ ಎಂಬುವವನು ಜನಿಸಿ ನನ್ನನ್ನು ಆರಾಧಿಸಿ ಸಂತೋಷಗೊಳಿಸುವನು. ವತ್ಸರಾಜನಿಗೆ ಇಷ್ಟಾರ್ಥಗಳನ್ನು ಕೊಡುವೆನಾದುದರಿಂದ ಅವನ ಹೆಸರಿನಿಂದಲೇ ಕಲಿಯುಗದಲ್ಲಿ ವತ್ಸೇಶ್ವರಿ ಎಂದು ಖ್ಯಾತಲಾಗುವೆನು. ನನ್ನ ಅನುಗ್ರಹದಿಂದಲೇ ವತ್ಸರಾಜನು ಲೋಕಕಂಟಕಳಾದ ಅಟ್ಟಾಲಯ ಎಂಬ ರಾಕ್ಷಸಿಯನ್ನು ಸಂಹರಿಸುವನು. ಅವಳು ಸಂಹಾರವಾದ ಸ್ಥಳದಲ್ಲಿ ಅಟ್ಟಾಲಜ ಎಂಬ ನಗರವು ಸ್ಥಾಪನೆಯಾಗಿ ಅಲ್ಲಿ ವತ್ಸರಾಜನು ನನ್ನನ್ನು ಪ್ರತಿಷ್ಠಾಪಿಸುವನು. ಅಲ್ಲಿ ಆಶ್ವಯುಜ ಶುದ್ಧ ಅಷ್ಟಮಿಯ ದಿನ ಪೂಜಿಸಿದರೆ ನಿತ್ಯವೂ ಪೂಜಿಸಿದಂತೆ ಪರಿಗಣಿಸಲ್ಪಡುವುದು. ಹೀಗೆ ನನಗೆ ಮಹಿಸಾಗರದ ಸಮೀಪದಲ್ಲಿ ಅಟ್ಟಾಲಯ, ಲೋಹಾಣ ಮತ್ತು ಧರ್ಮಾರಣ್ಯ ಎಂಬ 3 ಮಹಾಕ್ಷೇತ್ರಗಳಲ್ಲಿ ನಿವಾಸ ಉಂಟಾಗುವುದು. ಲೋಹ ಎಂಬ ರಾಕ್ಷಸನು ನನ್ನಿಂದ ಆಜ್ಞಾಪಿಸಲ್ಪಟ್ಟು ಬಹಳ ದೀರ್ಘಕಾಲ ತಪಸ್ಸು ಮಾಡಿ ವೃತ್ರಾಸುರನಂತೆ ಅಜೇಯನಾಗಿ ಲೋಕಕಂಟಕನಾಗುವನು. ಆಗ ಮಹಾವಿಷ್ಣುವು ಅವತರಿಸಿ ಅವನನ್ನು ಸಂಹರಿಸುವನು. ಲೋಹನು ಸಂಹರಿಸಲ್ಪಟ್ಟ ಸ್ಥಳದಲ್ಲಿ ಲೋಹಾಟಿ ಎಂಬ ಗ್ರಾಮ ನಿರ್ಮಾಣವಾಗುವುದು. ನೀವು ಮಹಾಪ್ರಸ್ಥಾನಕ್ಕೆ ಹೊರಡುವ ಸಮಯದಲ್ಲಿ ಗಯನೆಂಬ ದೈತ್ಯನು ಲೋಹ ರಾಕ್ಷಸನಂತೆಯೇ ನಿಮಗೆ ವಿಘ್ನವನ್ನುಂಟು ಮಾಡಲು ಬರುವನು. ನಾನು ಅವನನ್ನು ನಪುಂಸಕನನ್ನಾಗಿ ಮಾಡಿ ನಿಮ್ಮ ಆತಂಕವನ್ನು ನಿವಾರಿಸುವೆನು. ಆ ಪ್ರದೇಶದಲ್ಲಿ ನನ್ನನ್ನು ಗಯತ್ರಾಣಿ ಎಂಬ ಹೆಸರಿನಿಂದ ಆರಾಧಿಸುವರು. ಕ್ರಮೇಣ ಅಲ್ಲಿ ಗಯತ್ರಾಡ ಎಂಬ ಗ್ರಾಮವೂ ಪ್ರಸಿದ್ಧಿಗೆ ಬರುವುದು. ಮಾಘ ಮಾಸದ ಅಷ್ಟಮಿಯಂದು ಈ ಗ್ರಾಮದಲ್ಲಿರುವ ಗಯತ್ರಾಡಾ ದೇವಿಯನ್ನು ಯಾರು ಪೂಜಿಸುವರೋ ಅವರ ಎಲ್ಲ ಪಾಪಗಳು ನಾಶವಾಗುವವು. ಅಲ್ಲಿ ನಾನು ಮಹಾರೌದ್ರಾಕಾರದಿಂದ ನೆಲೆಸಿ ನನ್ನನ್ನು ಕೋಪಗೊಳಿಸುವವರ ಪುಂಸತ್ವವನ್ನು ನಾಶ ಮಾಡುತ್ತೇನೆ. ಕಲಿಯುಗವು ಘೋರವೂ ರೌದ್ರವೂ ಆಗಿದ್ದು ಅಲ್ಲಿ ನನ್ನ ಪರಿವಾರವೆಲ್ಲವೂ ನಪುಂಸಕರಿಂದಲೇ ತುಂಬಿರುವುದು. ಹೀಗೆ ಅಲ್ಲಿ ನನಗೆ 3ನೆಯ ಸ್ಥಾನ ಉಂಟಾಗುವುದು. ನೀವು ಸ್ವರ್ಗಾರೋಹಣ ಮಾಡಿದ ನಂತರ ಗಯನು ಮಹತ್ತಾದ ತಪಸ್ಸನ್ನು ಆಚರಿಸಿ ಮತ್ತೆ ಪುರುಷತ್ವವನ್ನು ಪಡೆದು ಲೋಕಗಳನ್ನು ಬಾಧಿಸತೊಡಗುವನು. ಗಯಾ ಕ್ಷೇತ್ರವನ್ನು ಧ್ವಂಸ ಮಾಡಲೆಂದೇ ಅಲ್ಲಿಗೆ ಹೋದ ಗಯನನ್ನು ಜಗನ್ನಾಯಕನಾದ ಬುಧನೇ ನಿಗ್ರಹಿಸುವನು. ಪಾಂಡವರೇ, ನಿಮ್ಮ ಮನಃಶಾಂತಿಗಾಗಿ ಮುಂದೆ ನಡೆಯುವುದನ್ನೆಲ್ಲ ಸಂಕ್ಷೇಪವಾಗಿ ವಿವರಿಸಿದ್ದೇನೆ. ಈ ಪುಣ್ಯ ತೀರ್ಥವು ನನಗೆ ಅತ್ಯಂತ ಪ್ರಿಯವಾದ ಸ್ಥಳವಾಗಿದೆ. ನೀವು ಇಲ್ಲಿಗೆ ಬಂದುದರಿಂದ ಮತ್ತು ಭೀಮನ ಮೊಮ್ಮಗ ಬರ್ಬರೀಕನ ಸೇವೆಯಿಂದಲೂ ನನಗೆ ಅತೀವ ಸಂತೋಷವಾಗಿದೆ. ಇಲ್ಲಿರುವ ಚತುರ್ದಶ ದೇವಿಯರೂ ಕೂಡ ನನ್ನ ರೂಪಗಳೇ ಹೊರತು ಬೇರೆ ಎಂದು ತಿಳಿಯಬಾರದು. ಇನ್ನು ನೀವು ನೋಡದಿರುವ ತೀರ್ಥಕ್ಷೇತ್ರಗಳ ಸೇವೆಗಾಗಿ ಹೊರಡಿರಿ. ನಾನು ನಿಮ್ಮ ಸೋದರಿ ಎಂಬುದನ್ನು ಮರೆಯದೆ ನಿಮ್ಮ ಕಷ್ಟಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಿರಿ. ನೀವೆಲ್ಲರೂ ನನಗೆ ಕೃಷ್ಣನ ಸಮಾನರಾಗಿರುವಿರಿ. ಹೀಗೆಂದು ಹೇಳಿದ ದೇವಿಗೆ ಪಾಂಡವರು ಮತ್ತೆ ಮತ್ತೆ ನಮಸ್ಕರಿಸಿದರು. ಅವರು ನೋಡುತ್ತಿದ್ದಂತೆಯೇ ದೇವಿಯು ಮಿಂಚಿನಂತೆ ಕಣ್ಮರೆಯಾದಳು. ಪಾಂಡವರು ಬರ್ಬರಿಕನಿಗೆ ಅಲ್ಲಿಯೇ ವಾಸಿಸುತ್ತಿರುವಂತೆ ನೇಮಿಸಿ ನಾವು ಸ್ಮರಿಸಿದಾಗ ಬಾ ಹೀಗೆಂದು ಹೇಳಿ ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸಿದರು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್.